ನಂಗೆ ಈ ಥರ ಜೋಡಿ ಪದ ಎಲ್ಲ ಹೆವಿ ಇಷ್ಟ. ನನಗೆ ಕನ್ನಡದಲ್ಲಿ ಫೇವ್ರೇಟ್ ಜೋಡಿ ಪದ ಹಣ್ಣು ಹಂಪಲು. ಕೇಳಿದ್ದೀರಾ? ಹಣ್ಣು ಹಂಪಲು. ಶಬರಿ ರಾಮನಿಗಾಗಿ ಹಣ್ಣು ಹಂಪಲನ್ನು ಕಾದಿರಿಸಿದ್ದಳು. ನಾನು ಹಂಪಲು ಮೀನಿಂಗ್ ನೋಡ್ತಾ ಇದ್ದೆ. ಹಂಪಲು ಮೀನಿಂಗ್ ಹಣ್ಣುಗಳು. ಹಣ್ಣುಗಳು. ಹಣ್ಣದು ಒನ್ ಆ್ಯಂಡ್ ಎಫೆಕ್ಟ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಫಸ್ಟ್ ಆಫ್ ಆಲ್ ಇಟ್ಟಿದ್ದು ಒಂದು ಆ್ಯಪಲ್ಲು, ಹಣ್ಣು ಅರ್ಧ ಹಾ ಅನ್ಬೋದಾಗಿತ್ತು ನಾವಲ್ಲಿ. ನಿಮ್ಗೆ ಹೆಂಗೆ ಅನ್ಸುತ್ತೆ? ನಿತಿನ್ ಇಬ್ರು ಗರ್ಲ್ ಫ್ರೆಂಡು ಅಫೇರ ಅಲ್ಲ ಸರ್, ಹೆಣ್ಣುಗಳು. ಹೆಂಪಲು. ನಂಗೆ ಈ ಥರ ಕನ್ನಡ ಎಲ್ಲ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ. ನಂಗೆ ಅನ್ಸುತ್ತೆ ನನ್ನ ಜನ್ರೇಷನ್ಗೆ ಕನ್ನಡ ಅಭಿಮಾನ ಕಡಿಮೆ ಅಂತ. ನಾನು ಕಾಮೆಂಟ್ ಸೆಕ್ಷನ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಾವು ಕನ್ನಡನ ಕನ್ನಡದಲ್ಲೇ ಬರೀತಿಲ್ಲ, ಕನ್ನಡ ಇಂಗ್ಲೀಷಲ್ಲಿ ತಪ್ಪಾಗಿ ಬರಿತೀವಿ. ಒಂದು ಕನ್ನಡ ಜೋಕ್ ಹಾಕಿದ್ದೀನಿ. ಒಬ್ಬ ಬ್ರೋ ಕನ್ನಡ ಸಬ್ಟೈಟಲ್ಸ್ ಎಲ್ಲಿ ಅಂತ ಕೇಳ್ತೀನಿ. ಕನ್ನಡ ಎಲ್ಲಿ ಹುಟ್ಟು ನನಗೆ ಗೊತ್ತು, ಎಲ್ಲಿ ಸಾಯ್ತಿದೆ ನನಗೆ ಗೊತ್ತು, ನನ್ನ ಕಣ್ಣು ಮುಂದೆ. ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕನ್ನಡ ಸಾಯ್ತಾ ಇದೆ. ಇತ್ತೀಚೆಗೆ ಒಂದು ಜೋಕ್ ಹಾಕಿದ್ದೆ, ಒಬ್ಬ ಒಫೆಂಡ್ ಆಗಿದ್ದ, ವಿಚ್ ಇಸ್ ನ್ಯಾಚುರಲ್ ರೆಸ್ಪಾನ್ಸ್ ಟು ಕಾಮಿಡಿ ಅಲ್ವಾ? ಜೋಕ್ ಹಾಕಿದ್ರೆ ಒಫೆಂಡ್ ಆಗಬೇಕು, ಕರೆಕ್ಟ್ ಅಲ್ವಾ? ಹೌದು ಅಂತೀರ ನೋಡಿ. ವಾವ್. ಅಲ್ಲ ನೀವು ಹೇಳಿ, ಇನ್ಸ್ಟಾಗ್ರಾಮ್ ಬರೋದು ಯಾಕೆ ನೀವು? ಒಫೆಂಡ್ ಆಗ್ತಾನೆ. ಇವಾಗ ನನ್ನ ರೀಲ್ ಬರುತ್ತೆ, ನನ್ನ ಕಾಮಿಡಿ ರೀಲ್ ಬರುತ್ತೆ. ಅದನ್ನ ಹಿಂದಿನ ರೀಲು ಒಫೆನ್ಸಿವ್, ಅದನ್ನ ಮುಂದಿನ ರೀಲ್ ಒಫೆನ್ಸಿವ್. ನಂದು ಒಫೆನ್ಸಿವ್ ಥರನೇ ಕಾಣುತ್ತೆ ನಿಮಗೆ ತಾನೇ? ಒಪ್ತಿರೋದು ನೋಡಿ ಮಕ್ಕಳು. ಇಲ್ಲ ನಿತಿ, ನಿಮ್ದು ಜೋಕ್ ಥರ ನೋಡ್ತೀವಿ, ನಮ್ಗೆ ಬ್ರೈನ್ ಸೆಲ್ಸ್ ಇದೆ, ನಮಗೆ ಗೊತ್ತು. ಏನೂ ಇಲ್ಲ. ಅವ್ನು ನನ್ನ ಜೋಕ್ ನೋಡಿದ್ದಾನೆ, ಒಫೆಂಡ್ ಆಗಿದ್ದಾನೆ, ಮಸ್ತಾಗಿ ಒಫೆಂಡ್ ಆಗಿದ್ದಾನೆ, ಸಖತ್ ಒಫೆಂಡ್ ಅಂದರೆ ಒಂಥರ ಆಗಬೇಕು. ಇನ್ಸ್ಟಾಗ್ರಾಮ್ ಬರೋದು ಯಾಕೆ? ಒಫೆನ್ಸ್ ಅಲ್ಲ. ಇನ್ಸ್ಟಾಗ್ರಾಮ್ ಲೋಗೋದಲ್ಲಿ ಓ ಯಾಕಿದೆ? ಒಫೆನ್ಸ್ ಅಲ್ವಾ? ಒಫೆಂಡ್ ಆಗಿದ್ದಾನೆ, ಬೈಬೇಕು. ಏನಂತ ಬೈಬೇಕು? ಇದು ಒಂದು ಜೋಕ? ಏ ಈ ಜೋಕ್ ನನ್ನ ಶಾರ್ಟ್ಗೆ ಸಮಾನ. ಇದು ಬರಿಬೇಕು. ಏನು ಬರ್ತೀಯಾನೆ? ಈ ಜೋಕ್ ನನ್ನ ಶಾರ್ಟ್ಗೆ ಸನ್ಮಾನ. ನಾನು ಇವಾಗ ಇಮ್ಯಾಜಿನ್ ಮಾಡ್ತಾ ಇದ್ದೀನಿ, ಶಾಲ್ ಆಗ್ತಿದೀವ ಅದಕ್ಕೆ, ಪೇಟ ಎಲ್ಲ ತೋರಿಸ್ತಿದೀವ. ಯಾವ ಚೀಫ್ ಗೆಸ್ಟ್ ಫಂಕ್ಷನ್ ಅಲ್ಲಿ ವೇದಿಕೆ ಬನ್ನಿ, ಸ್ಟಾರ್ಟ್ ಬೇಗ. ದಾರಿ ಬಿಡಿ, ಶಾಟ ಬರ್ತಿದ್ದ, ದಾರಿ ಬಿಡಿ. ವೇದಿಕೆ ಬನ್ನಿ, ಶಾಟ. ಹಾ ಬಂದೆ ಸರ್, ಎರಡು ಮಾತು ಹೇಳಿ. ಶಾಟ ನನಗೆ ಗೊತ್ತು, ನನ್ನ ಜನ್ರೇಷನ್ಗೆ ಕರೆಕ್ಟಾಗಿ ಬೈಯೋಕ್ಕೂ ಬರಲ್ಲ. ನಿಮಗೆ ಬೈತಿರೋದು ವರ್ಸ್ಟ್ ಜನ್ರೇಷನ್ ನಮ್ಮದು. ಕರೆಕ್ಟಾಗಿ ಬೈಯೋಕ್ಕೂ ಬರಲ್ಲ. ಯಾಕಂದರೆ ನನ್ನ ಜನ್ರೇಷನ್ ಒರಿಜಿನಲ್ ಬೈಗಳನ್ನೇ ಕಂಡಿದ್ದಿಲ್ಲ. ನಾನು ಕಂಡಿಡಿ ಅಂತಿದ್ದೀನಿ, ನಿಮ್ಮ ಅಳಿಯನ್ ಸ್ಟಾರ್ಟ್ ಯೂಸಿಂಗ್. 90% ಬೈಗಳ ಹೆಣ್ಮಕ್ಳ ಬಗ್ಗೆ. ಅದ್ರ ಅಜ್ಜಿನ ಪಡಿಯ ಇಷ್ಟನೇ ಆಗಲ್ಲ ನನಗೆ. ಸಂಜೀವ ರಜಿಗೆ ಬೈದಿದ್ದು ಇಟ್ಸ್ ಓಕೆ. ನನ್ನ ಜನ್ರೇಷನ್ ಒರಿಜಿನಲ್ ಬೈಗಳ ಕಂಡಿಡ್ದಿಲ್ಲ. ಯಾಕಂದರೆ ನನ್ನ ಜನ್ರೇಷನ್ ಕ್ರಿಯೇಟಿವಿಟಿ ಇಲ್ಲ ನನ್ನ ಜನ್ರೇಷನ್ ಅಷ್ಟೊಂದು, ಆಯಿತಾ? ನಾವೆಲ್ಲ ನನ್ನ ಹಿಂದಿನ ಜನ್ರೇಷನ್ ಲೇಟ್ 1990s ಅರ್ಲಿ 2000s ಹಾಡನ್ನ ಹಾಳು ಮಾಡೋರು. ನಿಮಗೆ ಗೊತ್ತಿರುತ್ತೆ, ಸ್ವಾಭಿಮಾನದ ನಲ್ಲೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಜನರಿಂದ ನಾನು ಕಾಡಿಗೆ ಹೋದೆ, ನಿಮಗೆ ಗೊತ್ತಿದೆ. ನನ್ನ ಜನ್ರೇಷನ್ ಬರೀ ಕಸಡ ಹಸಡ ಬಸಡ ನಮ್ಗರಿ ಹಾಡು ಕೇಳಿಸ್ತೀರ ಅಷ್ಟೇ ನಮಗೆ. ನನ್ನ ಜನ್ರೇಷನ್ಗೆ ಬೈಬೇಕು ಅಂತ ಆಸೆ ಇದೆ, ಮೀಟ್ರಿಲ್ಲ. ಹಾಫ್ ಹಾರ್ಟೆಡ್. ಏಯ್ ನಿಮ್ಮ ಅಕ್ಕನ ಏನಂದೆ, ಹೆಸರೇನು? ನಿನ್ನ ತಾಯಿನ ಕೇಳಿದೆ ಅಂತೇಳು. ನಂಗೆ ಗೊತ್ತಾಯ್ತು ನನ್ನ ಜನ್ರೇಷನ್ ಕರೆಕ್ಟಾಗಿ ಬೈಯಲ್ಲ ಅಂತ. ಇತ್ತೀಚೆಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ಯಾವನೊಬ್ಬ ಗಾಡೀಲಿ ಬಂದ, ಹಾರ್ನ್ ನೋಡ್ದ, ನನಗೆ ಕೇಳಿಸಿಲ್ಲ, ಸ್ಕಿಡ್ ಆದ, ಬಿದ್ದ, ಎದ್ಬಿಟ್ಟು ಅವನು ನಿಮ್ಮಮ್ಮನ್ ವಿತ್ ರೆಸ್ಪೆಕ್ಟ್ ಅವತ್ತು ಮೆಜೆಸ್ಟಿಕಲ್ ಶೇಕ್ಸ್ಪಿಯರ್ ಕಾಣಿಸ್ತಾ ನನಗೆ. ನಾನಂದೆ ವಾವಾಗ ಕ್ಷೇಮಾಶ್ರೀ ಬರ್ದ್ಬಿಡಲ್ಲ ಹಂಗಿದ್ರೆ. ಕ್ಷೇಮಾಶ್ರೀ ನಿಮ್ಮಮ್ಮನ್, ಮಾತೃ ಸ್ವರೂಪಿ ನಿಮ್ಮಮ್ಮನವರಿಗೆ, ಇಂತಿ ನಿಮ್ಮ ಪ್ರೀತಿಯ ನಮ್ಮಮ್ಮನ. ಅರೇ ವಾ ಪೂಜ್ಯ ತಂದೆ ನಿಮ್ಮ ಅಯ್ಯನ್. ಏನ್ ನಡೀತದೆ ಅವನ ಪ್ರಕಾರ? ನಮ್ಮ ಹತ್ರ ಬರ್ತಾನೆ, ಆಂಟಿ ನಮಸ್ಕಾರ ಆಂಟಿ. ಆರಾಮ ಆಂಟಿ? ಹಾ ಆಂಟಿ ನಾನು ಆರಾಮ.
ನನ್ನ ಜನ್ರೇಷನ್ದೇ ಪ್ರಾಬ್ಲಮ್ ಇದು. ಯಾಕಂದರೆ ನಮ್ಮದು ಜನ್ರೇಷನ್ ಫಸ್ಟ್ ಆಫ್ ಆಲ್ ಎಂಥ ಸ್ಯಾಡ್ ಜನ್ರೇಷನ್ ನಮ್ಮದು 20 to 25 ಜೆನ್ಸಿ. ನಾವೇ ಏನು ದಬಾಕಿದ್ದೀವಿ ಅಂತ ಯಾರು ಏನೋ ದಬ್ಬಾಕಿಲ್ಲ, ಅದು ಬೇರೆ ವಿಷಯ. ನಾನು ಎಲ್ಲ ಜನ್ರೇಷನ್ ಅದೇ ಅನ್ಕೊಂಡಿರೆ. ನನ್ನ ಜನ್ರೇಷನ್ ಮಸ್ತ್, ಹಿಂದಿನ ಜನ್ರೇಷನ್ ಶಾಟ, ಮುಂದಿನ ಜನ್ರೇಷನ್ ಶಾಟ. ಎಲ್ಲರೂ ಅದು ಅನ್ಕೊಂಬತ್ತೀವಿ. ನಾವೆಲ್ಲ ಸರಿ ಜನ ಆಲ್ಫಾಗಿ ಬೈತೀವಿ. ಚೈಲ್ಡು ಏನಲ್ಲಿ ನೀನು ನಿಂಗಿಂತ ಜೋಗಿ ಪಿಕ್ಚರ್ ದೊಡ್ಡೋದಲೇ ಹೋಗ ಚೈಲ್ಡು. ಅವ್ರಂದ್ರು ನಿತಿನ್ ಇಟ್ಸ್ ಅ ಜನ್ರೇಷನಲ್ ಪ್ರಾಬ್ಲಮ್. ನೀವು ಆ್ಯಂಡ್ ಯು ಆರ್ ಆಲ್ಸೋ ಅನ್ ಆರ್ಟಿಸ್ಟ್, ಸೊ ಯೂಶ್ವಲ್ ಆ್ಯಂಗ್ಸೈಟಿ ಇರೋದು ನಿಮಗೆ ಯೂಶ್ವಲ್ ಕಾಮನ್. ನಾನು ಹೇಳಿದೆ ಮ್ಯಾಮ್ ಈ ಆ್ಯಂಗ್ಸೈಟಿ ಇದೆಯಲ್ಲ ಮ್ಯಾಮ್, ನಿತಿನ್ ಹೆದರಬೇಡಿ. ಆಗ್ತಾ ಇದೆ ಮ್ಯಾಮ್. ಹೆಂಗೆ ನಿಲ್ಸ್ಲಿ ಮಧ್ಯದಲ್ಲಿ ನಾನು? ನಿತಿನ್ ಹೆದರೋ ವಿಷಯ ಅಲ್ಲ ನಿತಿನ್. ಆಂಗ್ಸೈಟಿ ಇಸ್ ನಾಟ್ ಅ ಡಿಸೀಸ್, ಇಟ್ಸ್ ಜಸ್ಟ್ ಅನ್ ಎಕ್ಸಾಜರೇಷನ್ ಆಫ್ ಅ ಕಂಡೀಷನ್. ಎಕ್ಸ್ಟ್ರೀಮ್ ಸ್ಟೇಟಿಗೂ ಎಲ್ಲರಿಗೂ ಇರುತ್ತೆ ಆಂಗ್ಸೈಟಿ ನಿತಿನ್, ಎಲ್ಲರಿಗೂ ಇರುತ್ತೆ. ಹಂಗೆ ನಿಂಗೆ ಅಂತಲ್ಲ, ಎಲ್ಲರೂ ನಿಮ್ಗಿದೆಯಾ? ನಂಗಿಲ್ಲ, ಬಟ್ ಎಲ್ಲರಿಗೂ ಇರುತ್ತೆ. ನಿಮಗೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಅಂದರೆ ಇವಾಗ ಆನೆ ಬಂತು ಅಂದ್ಕೊಳ್ಳಿ, ಎಲ್ಲರೂ ಓಡ್ತಾರೆ, ನೀವು ಜೋರಾಗಿ ಓಡ್ತೀರಾ. ಏನು ಹುಸೇನ್ ಬೋಲ್ಟ್ ಆಗಿ ನಾನು ಆಂಗ್ಸೈಟಿಯಿಂದ ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್ ನಾನು ಆಂಗ್ಸೈಟಿಲಿ. ನಿಮ್ದೆಲ್ಲ ಜುಜುಬಿ, ನಂದು ಒಲಿಂಪಿಕ್ ಲೆವೆಲ್ ಆಂಗ್ಸೈಟಿ ನಂದು. ನನ್ನ ದೇಶಕ್ಕೆ ಹಿರಿಮೆ ಗರಿಮೆ ಎಲ್ಲ ತರಬೇಕು ನಾನು. ನನ್ನ ಹೆಸರು ಸರ್ಕಲ್ ಕಟ್ತೀರಾ ನೀವು ಯಲಹಂಕದಲ್ಲಿ? ಅಲ್ಲಿ ಹೋದ್ರೆ ನಿಮ್ಗೆ ಕಾಣ್ಕಾಬ್ರಿ ಆಗ್ಬಿಡ್ತಾರೆ ನಿಮಗೆ. ಬಿಗ್ ಫ್ಯಾನ್ ಫ್ರಮ್ ಯಲಹಂಕ ಬ್ರಾಕೆಟ್ ನಿತಿನ್ ಕಾಮತ್. ನಾನು ಕೇಳಿದೆ ಮ್ಯಾಮ್ ಆಂಗ್ಸೈಟಿ ಯಾಕಾಗತ್ತೆ? ನಿತಿನ್ ಆಂಗ್ಸೈಟಿ ಇಟ್ಸ್ ಅ ಬಾಡಿ ರೆಸ್ಪಾನ್ಸ್, ಇಟ್ಸ್ ನ್ಯಾಚುರಲ್ ರೆಸ್ಪಾನ್ಸ್. ನನಗೆ ನಿಂಗೆ ಅಂತಲ್ಲ, ಆದಿಮಾನವ ಏನಲ್ಲ, ಅರ್ಲಿ ಮ್ಯಾನ್ ಚಿಕ್ಕ ಚಡ್ಡಿ ಹಾಕೊಂಡು ಹಂಟ್ ಮಾಡ್ತಿದ್ದಲ್ಲ. ನಿಮ್ಮ ತಾತ ಮಾಡ್ತಿರ್ಲಿಲ್ವಾ? ನಮ್ಮ ತಾತ ಮಾಡೋರು ಸಾಕ. ನಿಮ್ದೆಲ್ಲ ಎಲೆನಾ? ಓಕೆ, ಹಂಟ್ ಮಾಡ್ತಿದ್ದಲ್ಲ, ಅವನಿಗೂ ಇತ್ತು ಆಂಗ್ಸೈಟಿ. ಯಾಕಂದರೆ ಇದು ಬಯಾಲಜಿ, ಇದು ಬಾಡಿದು ನ್ಯಾಚುರಲ್ ರೆಸ್ಪಾನ್ಸ್. ನೀವು ಬಯಾಲಜಿಲಿ ಯಾರು ಓದಿರೋ ಗೊತ್ತಿರುತ್ತೆ, ಬಾಡಿ ಡೇಂಜರ್ನ ಕಾಣಿಸಿದ್ರೆ 3F ರೂಲ್ನ ಫಾಲೋ ಮಾಡ್ತೇವೆ. 3F ರೂಲ್ ವಿಚ್ ಇಸ್ ಫಕ್ ಫಕ್ ಫಕ್. ಆಂಗ್ಸೈಟಿ ಆಯ್ತಲ್ಲ, ಫೈಟ್, ಫ್ಲೈಟ್ ಆರ್ ಫ್ರೈಟ್ ಆರ್ ಫ್ರೀಸ್, 3. ಎಂಥ ಫಕ್ಕಾಲ್ ರೂಲ್ ಇದು. ಇದ್ರ ಪ್ರಕಾರ ಬಾಡಿ ಡೇಂಜರ್ ಕಾಣಿಸಿದ್ರೆ ಇಲ್ಲ ಹೊಡೆದಾಡು, ಇಲ್ಲ ಓಡ್ ಹೋಗು, ಇಲ್ಲ ಹೆದರುಕು. ಹೊಡೆದಾಡ್ದು ಮೇಕ್ ಸೆನ್ಸ್, ಸಿಂಹ ಬಂತು ಹೊಡೆದಾಡು. ಓಡೋಗೋದು ಮೇಕ್ ಸೆನ್ಸ್, ಸಿಂಹ ಬಂತು ಓಡೋಗು. ಹೆದರ್ಕೊಂಡು ನಾನೇನು ಮಾಡಲಿ? ಸಿಂಹ ಬರುತ್ತೆ, ಏನ್ ಮಾಡ್ತಿದ್ಯಾ ಮಾಮ್? ಹೆದರ್ಕೊಂಡೀನ್ ಮಾಮ್? ಚೆನ್ನಾಗಿದ್ದೀನಾ? ಅಲ್ಲ, 3 ಸಿಂಹ ಇದೀವಿ ನಾವು, ತಿನ್ಬಿಡ್ತೀವಿ ನಿನ್ನ. ನಮ್ಮನ್ನು ಅಟ್ಯಾಕ್ ಮಾಡೋ ಪ್ಲಾನ್ ಇದೆಯಾ, ಓಡೋಗೋ ಪ್ಲಾನ್ ಇದೆಯಾ? ಇಲ್ಲ, ಬರೀ ಹೆದರ್ಕೊಳ್ಳೋದಷ್ಟೇ ಗೊತ್ತಿರೋದು ನಂಗೆ. ನನ್ನ ಬಾಡಿ ಸ್ಕ್ರೀನ್ಶಾಟ್ ತಗೊಳ್ಳೋದು ಮಾತ್ರ ಗೊತ್ತಿರೋದು ನಂಗೆ. ಚಿಕ್ಕ ಅನಿಮಲ್ಸು, ಹಾವು, ಮುಂಗೂಸಿ ಎಲ್ಲ ಹೆದರ್ಕೊಂಡೆ ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿ ವಿಷ ಥರ ಬಿಡುತ್ತೆ, ವಾಸನೆ ಥರ ಬಿಡುತ್ತೆ. ಹ್ಯೂಮನ್ಸ್ ಹೇತ್ಕೋತಾರೆ. ಇದಾ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್. ಸಿಂಹನೇ ಅಂತ ಇದೆ. ಯಾವನ್ ಮಾಮ್ ಊಟದ ಟೈಮಲ್ಲಿ ಮೂಡೆಲ್ಲ ಹಾಳು ಮಾಡ್ಬಿಟ್ಟವ. ಡೈಪರ್ ತಗೊಂಬರೋ. ಆಕಳ ಹೋಗ ನಿಲ್ಲಿ, ಹೋಗು, ಮಾನವಾಗು, ಮಂಗಾಗು, ಏನಾರು ಹೋಗು. ಹಂಗೆ ಎವಲ್ಯೂಷನ್ ಆಗಿರೋದು ನಾವು. ನಾವ್ಯಾರು ಸಿಂಹನ್ ಫೈಟ್ ಮಾಡಿ ಬಂದಿಲ್ಲ, ಹೇತ್ಕೊಂಡ್ ಬಂದಿರೋದು ನಾವು. ಬಯಾಲಜಿ. ನಿಂಗೆ ಒಂದ್ಸಲ ಅನ್ಸಲ್ಲ ಎಕ್ಸಾಮ್ ಟೈಮಲ್ಲಿ ಬಾತ್ರೂಮ್ಗೆ ಹೋಗ್ಬೇಕು, ಯಾಕೆ ಹೇತ್ಕೋತೀರಾ ನೀವು? ಆಂಗ್ಸೈಟಿ. ನಿಮಗಿದೆ ಆಂಗ್ಸೈಟಿ, ನಿಮಗೆ ಗೊತ್ತಿಲ್ಲ ಇದೆ ಅಂತ. ಲೈಕ್ ಟ್ಯಾಕ್ಸಸ್. ನಂಗೆ ಗೊತ್ತಿಲ್ಲ, ನನಗೆ ಜಾಸ್ತಿ ಇದೆ ಟ್ಯಾಕ್ಸಸ್ ಇಲ್ಲ.
ನಾನು ಕೇಳಿದೆ ಮ್ಯಾಮ್ ಆಂಗ್ಸೈಟಿ ಇದೆಯಲ್ಲ ಇದೆಯಾ ನನ್ನ ಹತ್ರ ಹಾಂ ಇದನ್ನು ನಾವು ಅಪ್ಪ ಅಮ್ಮ ಹತ್ರ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ನಿತಿನ್ ನೀವು ಕನ್ನಡದಲ್ಲಿ ಹೇಳ್ಬೋದು ನಿತಿನ್ ಕನ್ನಡದಲ್ಲಿ ಆಂಗ್ಸೈಟಿನ ಆತಂಕ ಅಂತ ಕರೀತಾರೆ ಆತಂಕ ಆಂಗ್ಸೈಟಿ ಇರೋರು ಆತಂಕವಾದಿ ಅಂತಾರೆ ಆಗಿದ್ರೆ ಹಾಂ ನಿತಿನ್ ಜೈಲ್ಗೋದ ಯಾಕೆ ಗಾಂಡ್ ಗಾಬರಿ ಮಾಡಿಕೊಂಡು ಗಾಂಡ್ ಗಾಬರಿ ಬೈತವೆ ಜೋಡಿ ಪದ ಗಾಂಡು ಗಿಂಡು ಆಲ್ಸೋ ಮ್ಯಾಮ್ ಆಂಗ್ಸೈಟಿ ಇದೆಯಲ್ಲ ಹಾಂ ಇದೆಯಲ್ಲ ನಿತಿನ್ ಇರ್ಲಿ ಬಿಡಿ ಏನಾಗುತ್ತೆ ಏನು ಬಾಡಿಗೆ ಕೇಳುತ್ತಾ ಅದು ಇಲ್ಲ ನಿತಿನ್ ಯುವರ್ ಅಂಡರ್ ಎಸ್ಟಿಮೇಟಿಂಗ್ ಆಂಗ್ಸೈಟಿ ಜಾಸ್ತಿ ಇರೋ ನಿಮಗೆ ಸ್ಟ್ರೆಸ್ ಆಗುತ್ತೆ ಓ ಆಲ್ರೆಡಿ ಇದೆ ಮ್ಯಾಮ್ ನಿಮಗೆ ಬೇಕಾ ಹೇಳಿ ನಾನು ಕೊಡ್ತೀನಿ ಅಯ್ಯೋ ಇಲ್ಲ ನಿತಿನ್ ಸ್ಟ್ರೆಸ್ಸಿಂದ ಅದು ಬಾಡಿಲಿ ಮ್ಯಾನಿಫೆಸ್ಟ್ ಆಗುತ್ತೆ ನಿಮಗೆ ಬೇರೆ ಬೇರೆ ಥರ ಸಮಸ್ಯೆ ಬರುತ್ತೆ ಹೊಟ್ಟೆ ಸಮಸ್ಯೆ ಬರುತ್ತೆ ನಿಮಗೆ ಗ್ಯಾಸ್ಟ್ರೈಟಿಸ್ ಬರ್ಬೋದು ಗ್ಯಾಸ್ಟ್ರೈಟಿಸ್ ಇದ್ದಾಗ ಏನಾಗುತ್ತೆ ಗೊತ್ತಾ ನಿಮಗೆ ಬ್ರೈನ್ ಬಾಡಿಗೆ ಕನೆಕ್ಷನ್ ಇರಲ್ಲ ನಿಮ್ಮ ಬ್ರೈನು ಗೊತ್ತು ಹೋಟೆಲ್ ಜಾಗ ಇದೆ ಬಟ್ ತಿನ್ನೋಕ್ಕೇನು ಬೇಡ ಅಂದ್ಬಿಟ್ಟು ನಿಮ್ಮ ಬಾಯಿಗೆ ಗೊತ್ತಿಲ್ಲ ಸೊ ನಿಮ್ಮ ಬಾಯಲ್ಲಿ ಆ್ಯಸ್ ಯೂಶುವಲ್ ಸಲೈವ ಪ್ರೊಡ್ಯೂಸ್ ಆಗುತ್ತೆ ಜೋಲ್ ಪ್ರೊಡ್ಯೂಸ್ ಆಗುತ್ತೆ ನಾನು ಹೆಣ್ಮಕ್ಳಿಗೆ ಹೇಳ್ತಿರೋದು ಯಾರು ನಿಮ್ಮ ನೋಡಿ ಜೋಲ್ ಸುರಿಸ್ತಾ ಇದ್ರೆ ಅದು ಆಂಗ್ಸೈಟಿ ಇರ್ಬೋದಾ ಅಂತ ರೇಕ್ಸೋ ಕಾರ್ಯಕ್ರಮ ಆಗಿಲ್ಲ ಅಲ್ಲ ನಿಮ್ಮ ನೋಡಿ ಹೆದರ್ಕೊಂಡು ಜೋಲ್ ಸುರುತ್ತಿರೋದು ಅವನು ಅರ್ಥ ಆಗ್ತಿದೆ ನಾನು ಕೇಳಿದೆ ಮ್ಯಾಮ್ ಆಂಗ್ಸೈಟಿ ಯಾಕಾಗುತ್ತೆ With anxiety, there's a lot of reasons for anxiety. It could be behavioral, it could be habitual. You smoke ಮಾಡ್ತೀರಾ ಹಾಂ ಮ್ಯಾಮ್ ಬನ್ನಿ ಹೋಗೋಣ ಹಂಗಲ್ಲ ಕೇಳಿದ್ದು ಹಂಗಲ್ಲ ಕೇಳಿದ್ದು ಇನ್ ಜನರಲ್ ಹೊಡಿತೀರಾ ಕೇಳಿದ್ದು ಎಷ್ಟು ಜನ ಸ್ಮೋಕ್ ಮಾಡ್ತೀರಾ ಅಥವಾ ಓಕೆ ಪರವಾಗಿಲ್ಲ ರೆಕಾರ್ಡ್ ಆಗ್ತಿದೆ ನೀವೆಲ್ಲ ನಾಚಿಕೆ ಪಡ್ಕೋತೀವಿ ನನಗೆ ಗೊತ್ತು ಹೊಡಿಯೋಗಿ ಇವೆಲ್ಲ ನಾಚಿಕೆ ಇಲ್ಲಲ್ಲ ಸರಿ ಇದರ ಮಕ್ಕಳ ನೀವು ಎಷ್ಟು ಜನ ಲೈಫಲ್ಲಿ ಹೊಡಿಯೋಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿರ ಲೈಕ್ ನಂಗೆ ಸಿಗರೇಟ್ ಕಂಡ್ರೆ ಆಗಲ್ಲ ಐ ವಿಲ್ ನೆವರ್ ಸ್ಮೋಕ್ ಅಥವಾ ಎಷ್ಟು ಜನ ಬಿಟ್ಟಿದ್ದೀರಾ ಓಕೆ ಹೊಡಿಯಲ್ಲ ಓಕೆ ನಿಮಗೆ ಗೊತ್ತಲ್ಲ ಸ್ಮೋಕಿಂಗ್ ಮಾಡಿಲ್ಲ ಅನ್ನೋ ಸಾಯ್ತೀರಾ ಅಂತ ಕನ್ನಡದ ಕಾಮಿಡಿ ನಿತಿನ್ ಕಾಮತ್ ಹತ್ಯೆ ಆಡಿಯನ್ಸ್ ಒಬ್ರು ಸತ್ತಿದ್ದಾರೆ ಅವರ ಬಾಯಲ್ಲಿ ಸಿಗರೇಟ್ ಪತ್ತೆ ಇಲ್ಲ ಮೇಡಮ್ ಸಿಗರೇಟ್ ಸ್ಮೋಕ್ ಮಾಡಿದ್ರೆ ಸಾಯ್ತೀರಾ ಸ್ವರ್ಗದಲ್ಲಿ ಯಾರು KYC ಇಟ್ಟಿಲ್ಲ ಸರ್ ಯಾರೋ ಫ್ರೆಶ್ ಲಂಗ್ ಸಿಕ್ಕೊಂಡು ಸತ್ಯಾರ ಸರ್ ಏನ್ ಮಾಡಿ ವಾಪಸ್ ಕಳ್ಸೋಣ ಹಾಂ ಡೆಲ್ಲಿ ಕಳ್ಸಿ 2 ಸಲ ಬದುಕು ಬರಲಿ ಅವರು ಸ್ಮೋಕಿಂಗ್ ಕಲಿಯೋದು ಈಸಿ ಅಲ್ಲ ಸ್ಮೋಕಿಂಗ್ ಕಲಿಯೋಕೆ ಏನು ಬೇಕು ನಿಮಗೆ ಸಿಗರೇಟ್ ಬಕ್ರ ಬೇಕೊಪ್ಪ ಸಿಗರೇಟ್ ಬೇಕು ಬೆಂಕಿ ಪಟ್ಟಣ ಬೇಕು ಕ್ಯೂರಿಯಾಸಿಟಿ ಇದು ಟ್ವಿಟರ್ ನಮಸ್ಕಾರ ಮಧ್ಯಾಹ್ನದ ದಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಗರೇಟ್ ಕಲಿಯುವ ವಿಧಾನ ಬೇಕಾದ ಸಾಮಗ್ರಿಗಳು ಸಿಗರೇಟ್ ಬೆಂಕಿ ಕಡ್ಡಿ ಬೆಂಕಿ ಪಟ್ಟಣ ಬಕ್ರ ಅಂಡ್ ಕುತೂಹಲ ಆಲ್ಕೋಹಾಲ್ ಅಲ್ಲ ಕುತೂಹಲ ಕೆಲವೊಂದ್ಸಲ ಈ ಬಕ್ರ ನೀವಾಗಿರ್ತೀರಾ ನಿಮ್ಮ ಫ್ರೆಂಡ್ ಯಾರೋ ಹೊಡಿತಿರ್ತಾರೆ ನೀವು ನೋಡ್ತೀರಾ ಮಗ ಹೆಂಗೆ ಹೊಡಿಯೋದದು ಅವನು ಅನ್ಕೋತಾನೆ ಜಾಕ್ ಪಾಟ್ ಬಾಯ್ಲಿಕ್ಕೋ ಲಾಂಗ್ ಬ್ರೆತ್ ಇನ್ ಶಾರ್ಟ್ ಬ್ರೆತ್ ಔಟ್ ಮಜಾ ಬಂತಾ ಹಾಂ ಬ್ರೋ ಬಟ್ ನಿಂಗೇನು ಮಜಾ ಬಂತಿದ್ರಲ್ಲಿ ನೀನೇ ಎಲ್ಲರಿಗೂ ದಮ್ 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 ಅಂತ ಸಿಗರೇಟ್ ಕಲಿಸೋರು ಎಲ್ಲ ಕಲಿಸ್ಬಿಡ್ತಾರೆ ಬಿಡೋದು ಯಾರು ಹೇಳ್ಕೊಡಲ್ಲ ಅಲ್ಲ ಯಾರು ಹೇಳ್ಕೊಡಲ್ಲ ನೀವು ಯಾವತ್ತಾರು ನೋಡಿರಾ ಬ್ರೋ ನೆನ್ನೆ ಪಾರ್ಟಿ ಏನು ಸೈಕಾಗಿತ್ತು ಬ್ರೋ ನಾವು 4 ಜನ ಸಿಗರೇಟ್ ಬಿಟ್ವಿ ಯಾರು ಮಾಡ್ತಿಲ್ಲ ಅದನ್ನು ನಾನು ಅದಕ್ಕೆ ಗೂಗಲ್ ಮಾಡಿದೆ ಸಿಗರೇಟ್ ಹೆಂಗೆ ಬಿಡೋದು ಅಂದ್ಬಿಟ್ಟು ಗೂಗಲ್ ಬಂತು ಸಡನ್ ಆಗಿ ಬಿಡ್ಬೇಡಿ ಸಡನ್ ಆಗಿ ಬಿಟ್ರೆ ಸಿಗರೇಟಿಗೆ ಬೇಜಾರಾಗುತ್ತೆ ಆಗುತ್ತಲ್ಲ ಆಗುತ್ತಾ ಇಲ್ವಾ ನಾನು ಸ್ಟೋರಿ ಚೆಕ್ ಮಾಡ್ತೀನಿ ಸಿಗರೇಟ್ದು ಹಾಕಿರುತ್ತೆ ಮೋಸ ಮಾಡಲೆಂದು ನೆನ್ನೆ ಬರ್ತಾರೆ ಇವತ್ತು ಹೊಡಿತಾರೆ ಯಾರಿರ್ತಾರೆ ಯಾರಿರಲ್ಲ ದಮ್ ಇದ್ದವನು ಹೊಡಿತಾನೆ ಇಲ್ಲದೆ ಇದ್ದವನು ದಮ್ ಕೇಳ್ತಾನೆ ಕೋಟ್ ಬೈ ಮಾಲ್ಬರೋ ಗಾಂಧಿ ಯಾರು ನಂಗೇನು ಗೊತ್ತು ಸಿಗರೇಟ್ ಅವ್ರ ಪಾಲ್ ಯಾರಿದೆ ಅಂದ್ಬಿಟ್ಟು ಸಡನ್ ಆಗಿ ಬಿಡ್ಬೇಡಿ ಸಡನ್ ಆಗಿ ಬಿಟ್ರೆ ಕರೆಕ್ಟ್ ಸಿಗರೇಟ್ ಹೊಡೆದಿಲ್ಲ ಅಂದ್ರು ನೀವೇನು ಹೂಲ್ತಾರಾ ಎಲ್ಲರೂ ಬೇಗ ಹೋಗಿ ಹಾಕ್ಸೋ ನೀವು ಜೋರಾಗಿ ಹೋಗಿ ಹಾಕ್ಸ್ತೀರಾ ಆಂಗ್ಸೈಟಿಯಿಂದ ಸಣ್ಣಾಗಿ ಬಿಡ್ಬೇಡಿ ಸ್ಟೆಪ್ ಬೈ ಸ್ಟೆಪ್ ಬಿಡಿ ಹಂತವಾಗಿ ಬಿಡಿ ಫಸ್ಟ್ ಸ್ಟೆಪ್ ಯೋಚನೆ ಮಾಡಬೇಡಿ ಸಿಗರೇಟ್ ಬಗ್ಗೆ
ಯೋಚನೆ ಮಾಡಬೇಡಿ, ಸತ್ತೋಗ್ಬಿಡಿ ಬೇಕಿದ್ರೆ. ಯೋಚನೆ ಒಂದು ಮಾಡಿ. ಸೆಕೆಂಡ್ ಸ್ಟೆಪ್, ರಿಪ್ಲೇಸ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ. ಸ್ಮೋಕ್ ಮಾಡಬೇಕು ಅಂತ ಅನಿಸ್ತಾ ವಿಕ್ಸ್ ಚಾಕ್ಲೇಟ್ ತರತೀನಿ, ಮಿಂಟ್ ಚಾಕ್ಲೇಟ್ ತರತೀನಿ. ಆವಾಗ ನಿಮಗೆ ಬಾಡಿಗೆ ಸೇಮ್ ಫೀಲಿಂಗ್ ಬರುತ್ತೆ, ನೀವು ಸಿಗರೇಟ್ನ ಬಿಡ್ತೀರ ಅಂತ. ನಾನು ಸಿಗರೇಟ್ ಬಿಟ್ಟೆ, ವಿಕ್ಸ್ ಗೈಟ್ ಆಗಿ ನೀವು. ನನ್ನ ಗಂಟ್ಲು ಕ್ಲಿಯರ್ ಇದೆ. ನನ್ನ ಝೂಮ್ ಮಾಡಿದ್ರೆ ಯಾವುದೇ ಕ್ರಿಮಿಕೇಟ ಇವನ ಗಂಟ್ಲು ಹಾಳು ಮಾಡಕಣೋ ಅಂತ ಯಾರು ಓಡಾಡ್ತೀರ ನನಗೆ. ಲಂಗ್ಸ್ ಅಲ್ಲ, ವ್ಯಾಕ್ಯೂಮ್ ಕ್ಲೀನರ್ ಇಟ್ಕೊಂಡು ಓಡಾಡ್ತೀನಿ ನಾನು. ನಮ್ಮ ಮನೆ ಕ್ಲೋಸ್ ಅಪ್ ಆಡ್ ಥರ ಕಾಣಿಸ್ತಾ ಇದೆ, ಎಲ್ಲೆಲ್ಲೂ ಬಾಸ್ ಅನಿ ಹಾಕಿ ಕೇಳಿಸ್ತಾ ಇದೆ ನನಗೆ. ನಾನು ನಂಬ್ಕೊಂಡು ಮನೆ ಪಕ್ಕ ಅಪಾರ್ಟ್ಮೆಂಟ್ ಕಟ್ಟಿರ್ ಗೊತ್ತಾ, ಪ್ರೆಸ್ಟೀಜ್ ಕೂಲ್ ಬ್ರೀಸ್ ಆ್ಯಡ್ ಹಾಕಿದ್ದಾರೆ. ಸರ್ 5 minutes ಫ್ರಮ್ ಏರ್ಪೋರ್ಟ್, 2 minutes ಫ್ರಮ್ ನಿತಿನ್ ಕಾಮತ್ ಸರ್. ಬೆಳಗ್ಗೆ ಎದ್ದೇಳ್ತಾನೆ ಉಫ್ ಅಂತಾನೆ, ಏರಿಯಾಗೆಲ್ಲ ಕೂಲ್ ಬ್ರೀಸ್. ನೀವು ಯಾವ ಥರ ಕಾಶ್ಮೀರ ಹೋಗಿರಾ? ಇಲ್ಲ, ಯಲಹಂಕಕ್ಕೆ ಬನ್ನಿ, ಎಲ್ಲರೂ ಅಲ್ಲೇ ಇದ್ದೀನೋ, ಸ್ಕೀಯಿಂಗ್ ಎಲ್ಲ ಮಾಡ್ತಾ ಇದ್ದೀನೋ. ಸಿಗರೇಟ್ ಸಡನ್ ಆಗಿ ಬಿಟ್ಟರೆ ತಲೆನೋವು ಬರುತ್ತೆ. ತಲೆನೋವು ಎಲ್ಲದಕ್ಕೂ ಬರುತ್ತಲ್ಲ. ಹಾಗಿದ್ರೆ ನೀವು ನೀವು ಫೋನ್ ಜಾಸ್ತಿ ಯೂಸ್ ಮಾಡಿದ್ರೆ ತಲೆನೋವು ಬರುತ್ತೆ, ಫೋನ್ ಯೂಸ್ ಮಾಡಿದ್ರೆ ತಲೆನೋವು ಬರುತ್ತೆ. ನೀವು ಊಟ ಮಾಡಿದ್ರೆ ತಲೆನೋವು ಬರುತ್ತೆ, ಊಟ ಮಾಡಿದ್ರೆ ತಲೆನೋವು ಬರುತ್ತೆ. ಮಲ್ಕೊಂಡ್ರೆ ತಲೆನೋವು ಬರುತ್ತೆ, ಮಲ್ಕೊಂಡ್ರೆ ತಲೆನೋವು ಬರುತ್ತೆ. ಯಾರಿಗಾರು ಅನಿಸ್ತಿದ್ದೆ ತಲೆನೋವೇ ಕ್ಯಾನ್ಸರ್ ಇರ್ಬೋದು ಅಂತ. ಇನ್ನು ಯಾರು ಡಿಸ್ಕಸ್ ಮಾಡಿಲ್ವಾ ಇದನ್ನು? ಬಟ್ ನಿತಿನ್, ನಿಮ್ಗೆ ಗೊತ್ತಲ್ಲ ಸಿಗರೇಟ್ ಕೆಟ್ಟದು ಅಂತ. ಮೇಡಮ್ ಒಳ್ಳೇದು ಕೆಟ್ಟದು ಹಂಗಲ್ಲ ನಿತಿನ್, ನಿಮ್ಗೆ ಗೊತ್ತಲ್ಲ ಸಿಗರೇಟ್ ಒಬ್ಜೆಕ್ಟಿವ್ಲಿ ಕೆಟ್ಟದು, ಎಲ್ಲ ಕೆಟ್ಟದು. ನಿಮ್ಗೆ ಗೊತ್ತಿತ್ತು ಐಸ್ ಕ್ರೀಮ್ ಉಷ್ಣ ಅಂತ? ಗೊತ್ತಿಲ್ಲ ನಿಮಗೆ? ತೆಗೆಸ್ಕೊಳ್ಳಿ. ನನ್ನಿಂದ ಗೊತ್ತಾಯ್ತಲ್ಲ ನಿಮಗೆ. ನೀವು ಅನ್ಕೋತೀರಿ ಯಾಕೋ ಶೆಕೆ ಆಗ್ತೀರಿ, ಐಸ್ ಕ್ರೀಮ್ ತಿನ್ನೋಣ, ಇನ್ನೂ ಶೆಕೆ ಜಾಸ್ತಿ ಆಗುತ್ತೆ ನಿಮಗೆ. ಐಸ್ ಕ್ರೀಮ್ ಉಷ್ಣ ಡೂಡ್. ನಾನು ಹೇಳ್ತೀನಲ್ಲ, ನನಗೂ ಗೊತ್ತಿತ್ತು. ಬಟ್ ಒಪ್ಕೊಳಕ್ಕೆ ಹೆಂಗೆ ಒಪ್ಕೋತೀರಾ ನೀವು? ನಿಮ್ಗೆ ಉಷ್ಣ ಶೀತ ಕಾನ್ಸೆಪ್ಟ್ ಗೊತ್ತಲ್ಲ. ಕೆಲವೊಂದು ಫುಡ್ ಐಟಮ್ಸ್ ಹೀಟ್ ಇರುತ್ತೆ, ಕೆಲವೊಂದು ಫುಡ್ ಐಟಮ್ಸ್ ಕೋಲ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಚಿಕನ್ ಹೀಟ್, ಮಟನ್ ಕೋಲ್ಡ್, ಮೊಸರು ಹೀಟ್, ಮಜ್ಜಿಗೆ ಕೋಲ್ಡ್, ಮ್ಯಾಂಗೋ ಹೀಟ್, ವಾಟರ್ಮೆಲನ್ ಐಸ್ ಕ್ರೀಮ್ ಹೀಟ್. ಹೆಂಗೆ ಒಪ್ಕೋತೀರಾ ಇದನ್ನ ಇವಾಗ? ನಿತಿನ್ ಸಿಗರೇಟ್ ಕೂಡ ಉಷ್ಣ ಗೊತ್ತಾ ಮ್ಯಾಮ್? ನಾ ಐಸ್ ಫಸ್ಟ್ ಹೊಡಿಯೋದು, ಅದಾಗ ಕ್ಯಾನ್ಸಲ್ ಆಗಲ್ಲ. ಹಂಗೆ ಕ್ಯಾನ್ಸಲ್ ಆಗಲ್ಲ ನಿತಿನ್ ಅದು. ನಾನು ಸಿಗರೇಟ್ ಮಜ್ಜಿಗೆ ಮಾಡಿದ್ರೆ ಹಂಗೆಲ್ಲ ಆಗಲ್ಲ. ಸಿಗರೇಟ್ ಐಸ್ ಕ್ರೀಮ್ ಮಾಡೋಣ. ಸ್ಮೋಕಿ ಐಸ್ ಕ್ರೀಮ್, ಟ್ರೂ ಡೆತ್ ಬೈ ಚಾಕ್ಲೇಟ್.